ಮಹಾಸೂತಕದ ವಿಚಾರ. ಯಾಕಂದರೆ ಮಹಾಕುಂಭಮೇಳ ಎಲ್ಲರೂ ಕೂಡ ಸಂಭ್ರಮ ಇತ್ತು. ದೇಶದ ಉದ್ದಗಲದಿಂದ ಕೂಡ, ಪ್ರಪಂಚದ ಮೂಲೆ ಮೂಲೆಗಳಿಂದ ಕೂಡ, ಹಲವಾರು ದೇಶಗಳಿಂದ ಭಕ್ತರು ಈಗಾಗಲೇ ಮಹಾಕುಂಭದಲ್ಲಿ ಭಾಗಿಯಾಗಿ ಅಲ್ಲಿ ಪವಿತ್ರ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ಕೊಂಡು ಕಾದು ಅದಕ್ಕಾಗಿ ಅಲ್ಲಿಗೆ ಬಂದಿದ್ದಾರೆ. ಕೋಟ್ಯಂತರ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಯಾಗ ಹೆಚ್ಚು ಜನ ಬರೋದಕ್ಕೆ ಶುರು ಆಗ್ತಾರೋ ಆಗ ಮತ್ತಷ್ಟು ಹೆಚ್ಚು ಜನ ಬರುವಂಥದ್ದು ಕೂಡ ಸರ್ವೇ ಸಾಮಾನ್ಯ. ಯಾಕೆಂದರೆ ಅಕ್ಕಪಕ್ಕದವರು ಎಲ್ಲರೂ ಮಾತಾಡ್ತಿರ್ತಾರೆ, ನಾನು ಮಹಾಕುಂಭಕ್ಕೆ ಹೋಗ್ತೀನಿ, ಹಾಗಾಗಿ ಎಲ್ಲರೂ ಕೂಡ ಹೋಗುವಂಥ ಕೆಲಸ ಕೂಡ ಆಗ್ತಾ ಇದೆ. ಇದರಿಂದಾಗಿ ಸಂಭವಿಸಿರುವಂತಹ ಕಾಲು ತುಳಿತ ಏನಾಯಿತು ಅಲ್ಲಿ, ಈ ವರದಿಯಲ್ಲಿ ನಿಮಗೆ ಬರುತ್ತೆ. ಮಹಾಕುಂಭಮೇಳದಲ್ಲೇ ಘನಘೋರ ಕಾಲ್ ತುಳಿತ. ಕಾಲ್ ತುಳಿತಕ್ಕೆ ಸಿಲುಕಿ 30 ಜನರ ಸಾವು, 60 ಮಂದಿಗೆ ಗಾಯ. ನೂರಾರು ಜನರಿಗೆ ಪ್ರಯಾಗ್ರಾಜ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಪ್ರಯಾಗ್ರಾಜ್ನಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿದೆ. 16 ದಿನಗಳಿಂದ ಅಲ್ಲಲ್ಲಿ ಸಣ್ಣ ಸಮಸ್ಯೆ ಆಗಿದ್ದು ಬಿಟ್ರೆ ಮಹಾಕುಂಭಮೇಳದಲ್ಲಿ 18 ಕೋಟಿ ಜನ ಪುಣ್ಯಸ್ನಾನ ಮಾಡಿದ್ರು. 17ನೇ ದಿನವಾದ ಇವತ್ತು ಮೌನಿ ಅಮಾವಾಸ್ಯೆ ಅಂತ ಒಂದೇ ದಿನ ಪ್ರಯಾಗ್ರಾಜ್ ಮಹಾಕುಂಭಮೇಳಕ್ಕೆ ಹತ್ರತ್ರ 8 ರಿಂದ 10 ಕೋಟಿ ಜನ ಪುಣ್ಯಸ್ನಾನಕ್ಕೆ ಸೇರಿದ್ರು. ಈ ವೇಳೆ ಭೀಕರ ಕಾಲ್ತುಳಿತಕ್ಕೆ ಹಲವಾರು ಜನ ಸಿಲುಕಿ ಸಾವನ್ನಪ್ಪಿದ್ರೆ, ಅಮಾವಾಸ್ಯೆ ದಿನ ಪುಣ್ಯಸ್ನಾನಕ್ಕೆ ಬಂದವರು ರಕ್ತಸ್ನಾನ ಮಾಡಿಕೊಂಡು ಆಸ್ಪತ್ರೆ ಸೇರಿದ್ದಾರೆ. ಕಾಲ್ತುಳಿತಕ್ಕೆ ಕಾರಣ ಏನು, ಹೇಗಾಯಿತು? ಗಂಗಾ ಯಮುನಾ ನದಿ ಸಂಗಮಿಸುವ ಸ್ಥಳ, ಸರಸ್ವತಿ ನದಿ ಅಂತರ್ಗಂಗೆಯಾಗಿ ಉಕ್ಕುವ ಜಾಗ. ಅದೇ ತ್ರಿವೇಣಿ ಸಂಗಮದಲ್ಲಿ ಅಮೃತ ಬಿಂದು ಬಿದ್ದಿತ್ತು ಅನ್ನೋ ನಂಬಿಕೆ ಇದೆ. ಇಂಥ ತ್ರಿವೇಣಿ ಸಂಗಮದಲ್ಲೇ ಗಣ್ಯಾತಿಗಣ್ಯರು ಬಂದು ಸ್ನಾನ ಮಾಡುತ್ತಾರೆ. ಈ ತ್ರಿವೇಣಿ ಸಂಗಮದಲ್ಲಿ ಮೌನಿ ಅಮಾವಾಸ್ಯೆ ದಿನವಾದ ಇವತ್ತು ಸ್ನಾನ ಮಾಡಿದ್ರೆ ಪಿತೃದೋಷ, ವಂಶದೋಷ, ಗ್ರಹದೋಷಗಳೆಲ್ಲ ನಿವಾರಣೆಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಅದಕ್ಕೆ ಮಧ್ಯರಾತ್ರಿ ಆಗಿದ್ರಿಂದ 3 ಕೋಟಿಗೂ ಹೆಚ್ಚು ಜನ 3 ನದಿಗಳ ಸಂಗಮ ಸ್ಥಳದಲ್ಲೇ ಸ್ನಾನ ಮಾಡೋಕೆ ಮುಗಿಬಿದ್ರು. ಏಕಾಏಕಿ ಬ್ಯಾರಿಕೇಡ್ಗಳನ್ನು ತಳ್ಳೋಕೆ ಶುರು ಮಾಡಿದ್ರು. ನೂಕುನುಗ್ಗಲು ಹೆಚ್ಚಾಯಿತು. ಇನ್ನು ಕೆಲವರು ಬ್ಯಾರಿಕೇಡ್ ದಾಟಿ ಬಂದು ಸ್ನಾನಘಟ್ಟದ ಹತ್ರಾನೇ ಮಲಗಿದ್ರು. ಏಕಾಏಕಿ ಜನ ಭದ್ರತೆಯನ್ನು ಭೇದಿಸಿ ನುಗ್ಗಿದ್ರಿಂದ ಮಲಗಿದ್ದವರನ್ನು ತುಳ್ಕೊಂಡು ಹೋದ್ರು. ಆಗ ಸಾವು ನೋವು ಸಂಭವಿಸಿದೆ. ಉತ್ತರ ಪ್ರದೇಶ ಪೊಲೀಸ್ ಮೂಲಗಳ ಪ್ರಕಾರ ಸಾವಿನ ಸಂಖ್ಯೆ ಡಜನ್ ಮೀರಿದೆ. 100ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ವಿಷಯ ಗಂಭೀರವಾಗ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಸಿಎಂ ಯೋಗಿ ಆದಿತ್ಯನಾಥ್ರಿಗೆ ಒಂದಲ್ಲ ಎರಡಲ್ಲ 4 ಸಲ ಫೋನ್ ಮಾಡಿ ಮಾಹಿತಿ ಪಡ್ಕೊಂಡ್ರು. प्रयागराज में महाकुंभ में श्रद्धालु जनों के सकुशल स्नान करने, अमृत स्नान के लिए देश भर से आए हुए श्रद्धालु जनों की व्यवस्था के लिए, उनके कुशल क्षेम के लिए आदरणीय प्रधानमंत्री जी का प्रातःकाल से ही उनके लगभग 4 बार प्रधानमंत्री जी ने हालचाल लिया है. ಮಹಾಕುಂಭಮೇಳದ ಕಾಲ್ತುಳಿತ ಸಾವಿಗೆ ಪ್ರಧಾನಿ ಕಂಬನಿ. ಮಹಾಕುಂಭಮೇಳದಲ್ಲಿ ಕಾಲ್ತುಳಿತದಲ್ಲಿ ಸಾವು ನೋವಾದ ಮಾಹಿತಿಯನ್ನ ಕೊಟ್ಟಿದ್ದೇ ಪ್ರಧಾನಮಂತ್ರಿಗಳು. ಮೊದಲು ಎಕ್ಸ್ ಖಾತೆಯಲ್ಲಿ ಸಾವು ನೋವಿಗೆ ಸಂತಾಪ ಸೂಚಿಸಿದ್ರು. ಆಮೇಲೆ ದೆಹಲಿ ಚುನಾವಣಾ ಪ್ರಚಾರದಲ್ಲೂ ಕುಂಭಮೇಳದ ದುರಂತದಲ್ಲಿ ಮಡಿದವರಿಗೆ ಸಂತಾಪ ವ್ಯಕ್ತಪಡಿಸಿದ್ರು. मैं महाकुंभ में जो दुखद हादसा हुआ है, उस हादसे में हमें कुछ पुण्यात्माओं को खोना पड़ा है, कई लोगों को चोटें भी आई हैं. मैं प्रभावित परिवारों के प्रति संवेदना व्यक्त करता हूं और घायलों के जल्द स्वस्थ होने की कामना करता हूं. मैं यूपी सरकार के साथ निरंतर संपर्क में हूं. मौनी अमावस्या की वजह से करोड़ों श्रद्धालु आज वहां पहुंचे हुए हैं. कुछ समय के लिए स्नान की प्रक्रिया में रुकावटें आई थी, लेकिन अब कई घंटों से सुचारू रूप से यात्री स्नान कर रहे हैं. मैं फिर एक बार उन परिवारजनों के प्रति अपनी संवेदना व्यक्त करता हूं. ಕಾಲ್ತುಳಿತಕ್ಕೆ ಸಿಲುಕಿ ಮೃತಪಟ್ಟವರ ಶವಗಳನ್ನ ಪ್ರಯಾಗ್ರಾಜ್ ಜಿಲ್ಲಾಸ್ಪತ್ರೆಗಳಲ್ಲಿ ಇಡಲಾಗಿದೆ. ಗಾಯಾಳುಗಳನ್ನ ಮಹಾಕುಂಭಮೇಳದಲ್ಲಿರುವ ಆರೋಗ್ಯ ಕ್ಯಾಂಪ್ಗಳಲ್ಲಿ ಚಿಕಿತ್ಸೆ ಕೊಟ್ಟು ಬೇರೆ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಬಹುಪಾಲು ಗಾಯಾಳುಗಳು ಸ್ವರೂಪ್ರಾಣಿ ನೆಹರು ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ತೀವ್ರ ಗಂಭೀರ ಗಾಯಗೊಂಡವರನ್ನ ಸೇನಾ ಹೆಲಿಕಾಪ್ಟರ್ಗಳ ಮೂಲಕ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಏರ್ಲಿಫ್ಟ್ ಮಾಡಿ ಕಳಿಸಿಕೊಟ್ಟಿದೆ ಯೋಗಿ ಸರ್ಕಾರ.
ಕುಂಭಮೇಳದಲ್ಲಿ ವಿಐಪಿ ಸಂಸ್ಕೃತಿ ನಿಲ್ಲಿಸಿ ಯೋಗಿ ಸರ್ಕಾರಕ್ಕೆ ಖರ್ಗೆ ರಾಹುಲ್ ಪಾಠ. ಮೊನ್ನೆಯಷ್ಟೇ ಕುಂಭಮೇಳ ಪುಣ್ಯಸ್ನಾನದ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಆಡಿದ ಮಾತು ವಿವಾದವಾಗಿತ್ತು. ಈಗ ನೋಡಿದ್ರೆ ಪುಣ್ಯಸ್ನಾನದಲ್ಲಿ ಕಾಲ್ತುಳಿತ ಆಗ್ತಿದ್ದಂತೆ ಕಾಂಗ್ರೆಸ್ ನಾಯಕರು ಸಿಟ್ಟಾದ್ರು. ಮೊದಲು ವಿಐಪಿ ಸಂಸ್ಕೃತಿ ನಿಲ್ಲಿಸಿ ಅವ್ಯವಸ್ಥೆ ಸರಿಪಡಿಸಿ ಅಂತ ಎಕ್ಸ್ ಖಾತೆಯಲ್ಲಿ ಆಕ್ರೋಶ ಹೊರಹಾಕಿದ್ರು. ಕುಂಭಮೇಳದ ಕಾಲ್ತುಳಿತದಿಂದ ಹಲವರು ಪ್ರಾಣ ಕಳೆದುಕೊಂಡಿದ್ದಾರೆ. ಅನೇಕರು ಗಾಯಗೊಂಡ ಸುದ್ದಿ ಅತ್ಯಂತ ಹೃದಯ ವಿದ್ರಾವಕವಾಗಿದೆ. ಭಕ್ತರ ಕುಟುಂಬಗಳಿಗೆ ನಮ್ಮ ಸಂತಾಪ. ಗಾಯಾಳುಗಳು ಚೇತರಿಸಿಕೊಳ್ಳಲಿ. ಅವ್ಯವಸ್ಥೆ, ವಿಐಪಿ ಸಂಸ್ಕೃತಿ ದುರುಪಯೋಗಗಳೇ ಇದಕ್ಕೆಲ್ಲ ಕಾರಣ. ಸಾವಿರಾರು ಕೋಟಿ ಖರ್ಚು ಮಾಡಿರೋದು ಖಂಡನೀಯ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈಗಲೇ ಎಚ್ಚೆತ್ತುಕೊಳ್ಳಬೇಕು ಅಂತ ಯೋಗಿ ಸರ್ಕಾರಕ್ಕೆ ನೀತಿ ಪಾಠ ಮಾಡಿದ್ದಾರೆ. ಪ್ರಯಾಗ್ರಾಜ್ ಕುಂಭಮೇಳ ಕಾಲ್ತುಳಿತದಲ್ಲಿ ಬೆಳಗಾವಿಯ 4 ಮೃತಪಟ್ಟಿದ್ದಾರೆ. ಬೆಳಗಾವಿಯ ವಡಗಾವಿ ನಿವಾಸಿ ಜ್ಯೋತಿ ಹತ್ತರವಾಠ ಮತ್ತು ಮಗಳು ಮೇಘಾ ಹತ್ತರವಾಠ್ ಸಾವನ್ನಪ್ಪಿದ್ದಾರೆ. ಕಾಲ್ತುಳಿತಕ್ಕೂ ಮುನ್ನ ರೀಲ್ಸ್ ಮಾಡುತ್ತಿದ್ದರು ಮೇಘಾ. ಕುಂಭಮೇಳದ ಬಗ್ಗೆ ವಿವರಣೆ ನೀಡಿದ್ದರು. ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಮಾತಾಡಿದ್ರು ಸರ್. ಅವಾಗ ಇಬ್ರು ಆರಾಮಿದ್ರು. ಚಳಿ ಅದ ಇದದ ಆದಾಗ್ಯೂ ಆರಾಮಿದೆ. ಸ್ವಲ್ಪ ಇದು ಗದ್ಲಾಗ್ಯದ, ಸಾವಕಾಶ ಹೋಗ್ತೇವೆ ಅಂತ ಹೇಳಿದ್ರು. ಆದಾಗ್ಯೂ ಈ ರೀತಿ ನೋಡಿದ್ರೆ ಈ ರೀತಿ ಹಾಕೋದ ಸರ್. ಬೆಳಿಗ್ಗೆ ಬೆಳಗಾವಿ ನಗರದ ಶೆಟ್ಟಿಗಲ್ಲಿಯ ಅರುಣ ಕೋಪರ್ಡೆ ಕೂಡ ಸಾವನ್ನಪ್ಪಿದ್ದಾರೆ. ಅರುಣ ಕೋಪರ್ಡೆ ಪತ್ನಿಗೆ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಗಂಭೀರ ಗಾಯಗೊಂಡಿದ್ದ ಅರುಣ್ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಅರುಣ್ ಕೋಪರ್ಡೆ ಮನೆಗೆ ಬೆಳಗಾವಿ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿ ಭೇಟಿ ನೀಡಿ ಸಾಂತ್ವನ ಹೇಳಿದೆ. ನೀನು ಮಧ್ಯರಾತ್ರಿ 2 ಗಂಟೆಗೆ ಅವ್ರಿಗೆ ನುಗ್ಶಾಟ್ ಇದ್ರೊಳಗೆ ತಿರ್ಕೊಂಡಿದ್ದಾರೆ. ಅವ್ರ ಮಿಸ್ಸಸ್ ಸ್ವಲ್ಪ ಪೆಟ್ಟು ಎತ್ಕೊಂಡು ಅವರು ಅಡ್ಮಿಟ್ ಆಗಿದ್ದಾರೆ. ಎಲ್ಲ ಪುಣ್ಯ ಮಾಡಿದಂಥ ಜನರಿಗೆ ಇದೇ ಸಾವು ಬರ್ತದಂತ ಭಾಳ ನಮಗೆಲ್ಲ ಅವ್ರ ಕುಟುಂಬಕ್ಕೆ ನಮಗೆ ಎಲ್ಲ ಭಾಳ ದುಃಖ ಆಗಿದೆ. ಬೆಳಗಾವಿ ಶಿವಾಜಿನಗರದ ನಿವಾಸಿ ಮಹಾದೇವಿ ಕೂಡ ಸಾವನ್ನಪ್ಪಿದ್ದಾರೆ. ಮಹಾದೇವಿ ಸಾವಿನ ಬಗ್ಗೆ ಪತಿ ದೃಢಪಡಿಸಿದ್ದಾರೆ. ನದಿಗಳಿದ್ದಾರೆ ಸ್ನಾನಕ್ಕೆ. ಇದು ಗರ್ಜಿ ಆಯ್ತಲ್ಲ, ಕಾಲು ತೂತ, ಅದು ಕಾಲು ತೂಗಿ ಸಿಕ್ಕೊಂಬಿಟ್ರೆ ಡೆತ್ ಆಗಿದೆ. ನಿನ್ನೆ ರಾತ್ರಿನೇ ಆಗಿದೆ. ಇನ್ನು ಮೃತರ ಕುಟುಂಬಗಳ ಮನೆಗೆ ರಾಜಕಾರಣಿಗಳು ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಸಂಸದ ಜಗದೀಶ್ ಶೆಟ್ಟರ್, ಶಾಸಕ ಅಭಯ್ ಪಾಟೀಲ್ ಭೇಟಿ ನೀಡಿ ಸಾಂತ್ವನ ಹೇಳಿದ್ರು. ಶಾಸಕ ರಾಜು ಸೇಠ್ ಕೂಡ ಭೇಟಿ ಕೊಟ್ಟು ಎಲ್ಲರಿಗೂ ಧೈರ್ಯ ತುಂಬಿದ್ರು. ವಿಶೇಷ ಜಿಲ್ಲಾಧಿಕಾರಿ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆ ಮಾಡಿದ್ದು ಪ್ರಯಾಗ್ರಾಜ್ಗೆ ಕಳಿಸಲಾಗಿದೆ. ಮೃತದೇಹಗಳನ್ನು ವಾಪಸ್ ತರುವ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅಂದ್ರು. ಹಾಗೆ ಮೃತರ ಕುಟುಂಬಗಳಿಗೆ 2 ಲಕ್ಷ ಪರಿಹಾರ ಕೊಡುವ ಭರವಸೆ ನೀಡಿದ್ರು. ಮತ್ತೊಂದು ಸೀನಿಯರ್ ಪೊಲೀಸ್ ಆಫೀಸರ್ಗೆ ಅಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ ಪ್ರಯಾಗ್ರಾಜ್ಗೆ. ಅದು ಬಾಡಿ ಅಲ್ಲಿಂದ ತಗೊಂಡು ಬರ್ಲಿಕ್ಕೆ ಅವ್ರು ಮಾಡ್ಕೊಡ್ತಾರೆ. ಅದು ಮಾಡ್ಕೊಡ್ತೇವೆ. ಕೆಲವರು ಮಿಸ್ಸಿಂಗ್ ಅಂತೂ ಬರ್ತಾ ಇದೆ. ಕೆಲವರು ಅಂದರೆ ಅದು ಮಿಸ್ಸಿಂಗ್ ಅಂತಂದು ಏನಾಗಿತ್ತು ಮೃತಪಟ್ಟದ್ದು ಕನ್ಫರ್ಮ್ ಮಾಡಿದ್ದಾರೆ. ಮಿಸ್ಸಿಂಗ್ ಅಂತ ಇನ್ನೊಂದು 8 ಜನ ಮಿಸ್ಸಿಂಗ್ ಅಂತೂ ಬರ್ತಾ ಇದೆ. ಬಹುಶಃ ಈ ಒಂದು ಗದ್ದಲ ಕಡಿಮೆ ಆದಮೇಲೆ ಅವ್ರು ಎಲ್ಲಿದ್ದಾರೆ ಏನು ಅನ್ನುವಂಥದ್ದು ಗೊತ್ತಾಗ್ತದೆ. ಈ ಮಧ್ಯೆ ಪ್ರಯಾಗ್ರಾಜ್ನಲ್ಲಿ ಜನಪ್ರವಾಹವೇ ಇದೆ. ಹಿರಿಯರು ಮಕ್ಕಳನ್ನು ಯಾರೂ ಕರೆತರಬೇಡಿ ಎಂದು ಮನವಿ ಮಾಡುತ್ತಾರೆ ಬೆಂಗಳೂರಿನ ಉದ್ಯಮಿ. ತುಂಬಾ ರಶ್ ಇದೆ. ಅಂದರೆ ಏನು ನಾವು ನ್ಯೂಸ್ ಚಾನೆಲ್ಸಲ್ಲಿ ಯೂಟ್ಯೂಬ್ಸಲ್ಲಿ ನೋಡ್ತಾ ಇದ್ವಿ, ಅದು ಜಾಸ್ತಿ ಇದೆ. ಅಕೇಶ್ನಲ್ಲಿ ಡೇಸ್ ಅಂತ ಇದೆಯಲ್ಲ, ಆ ಡೇಸಲ್ಲಿ ದಯವಿಟ್ಟು ಬರೋಕ್ಕೆ ಹೋಗಬೇಡಿ. ತುಂಬ ರಶ್ ಇದೆ. ಇನ್ನು ಕುಂಭಮೇಳದಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣೆಗಾಗಿ ರಾಜ್ಯ ಸರ್ಕಾರ ಸಹಾಯವಾಣಿ ತೆರೆದಿದೆ. ಸಹಾಯವಾಣಿ ಸಂಖ್ಯೆ 0800-2234-0676ಕ್ಕೆ ಕರೆ ಮಾಡಿ ಕುಟುಂಬಸ್ಥರ ಮಾಹಿತಿ ಪಡೆಯಬಹುದು. ಈ ಮಧ್ಯೆ ಕುಂಭಮೇಳದ ದುರಂತದ ಬಗ್ಗೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ನಡೆದಿವೆ. ಕರ್ನಾಟಕದವರ ಸಾವಿನ ಬಗ್ಗೆ ಉತ್ತರ ಪ್ರದೇಶದ ಸರ್ಕಾರ ಅಧಿಕೃತ ಮಾಹಿತಿ ನೀಡಿಲ್ಲ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಆರೋಪ ಮಾಡಿದ್ದಾರೆ. ಕುಂಭಮೇಳಕ್ಕೆ ಕಳಿಸಿದ್ದೇ ಬಿಜೆಪಿಯವರು ಎಂಬುದು ಕೃಷ್ಣ ಬೈರೇಗೌಡ ಆರೋಪ. ಯುಪಿ ಸರ್ಕಾರದ ವತಿಯಿಂದ ಅಧಿಕೃತವಾಗಿ ಇಲ್ಲಿವರೆಗೂ ಕೂಡ ಈ ಕ್ಷಣದವರೆಗೂ ನಮಗೆ ಅವರು ಮಾಹಿತಿಯನ್ನು ಕೊಡ್ತಾ ಇಲ್ಲ. ಈ ಏತನ್ಮಧ್ಯ ನಾವು ತಕ್ಷಣ ನಮ್ಮ ಕಡೆಯಿಂದ ಏನೆಲ್ಲ ಮಾಡಬೇಕು ಅದನ್ನು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಬ್ಬರು IAS ಅಧಿಕಾರಿ ಮತ್ತು ಬೆಳಗಾವಿಯಿಂದ ADC ಮತ್ತು ಒಬ್ಬರು ಪೊಲೀಸ್ 3 ಅಧಿಕಾರಿಗಳ ತಂಡವನ್ನು ಈಗ ಕಳಿಸ್ಕೊಡ್ಲಿಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇಷ್ಟೆಲ್ಲ ಅನಾಹುತಗಳ ಮಧ್ಯೆಯೇ ಪ್ರಯಾಗ್ರಾಜ್ನಲ್ಲಿ ಅಮೃತ ಸ್ನಾನ ಮಾಡಿ ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ ಕಲಬುರಗಿ ಯಾತ್ರಿಗಳು.
ಚಿಂಚೋಳಿ ತಾಲೂಕಿನ ಯಲಕಪಳ್ಳಿ ಗ್ರಾಮದ ಭಕ್ತರು ಸುರಕ್ಷಿತರಾಗಿದ್ದಾರೆ. ಬೆಳಗ್ಗೆ ಅದಾಗ ಅಂತ ಎಲ್ಲ ನಮ್ಮಿಂದ ಒಂದು 5 ಕಿಲೋಮೀಟರ್ ದೂರ ಐತಿ. ಅದ್ರಲ್ಲಿ ಏನೋ ಸುರಕ್ಷಿತವಾಗೈತಿಲ್ಲ. ನಾವೆಲ್ಲ ಪುಣ್ಯ ಸ್ನಾನ ಮುಗಿಸ್ಕೊಂಡು ಮತ್ತೆ ದರ್ಶನ ಮಾಡ್ಕೊಂಡು ಬರ್ತಾ ಇದೀವಿ ನಾವೆಲ್ಲ. ಆದರೆ ಕುಂಭಮೇಳ ಮುಗಿಸಿ ಬರುವಾಗ ಅಪಘಾತದಲ್ಲಿ ಮೈಸೂರಿನ 2 ಯುವಕರು ಸಾವನ್ನಪ್ಪಿದ್ದಾರೆ. ರಾಮಕೃಷ್ಣ ಶರ್ಮಾ, ಅರುಣ್ ಶಾಸ್ತ್ರಿ ಮೃತ ದುರ್ದೈವಿಗಳು. ಪ್ರಯಾಗ್ರಾಜ್ನಿಂದ ಕಾಶಿಗೆ ಬರುವಾಗ ಮಿರ್ಜಾಪುರದ ಬಳಿ ಲಾರಿ ಕಾರಿನ ನಡುವೆ ಡಿಕ್ಕಿಯಾಗಿ ಸಾವನ್ನಪ್ಪಿದ್ದಾರೆ. ಮೃತ ರಾಮಕೃಷ್ಣ ಶರ್ಮಾ ಕೆಆರ್ಎಸ್ ಹಿನ್ನೀರಿನ ವೇಣುಗೋಪಾಲಸ್ವಾಮಿ ದೇವಸ್ಥಾನದಲ್ಲಿ ಸಹಾಯಕ ಅರ್ಚಕರಾಗಿದ್ದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಮಹಾಕುಂಭದಲ್ಲಿ ಆಗಿರುವಂತಹ ಕಾಲು ತುಳಿತ ಮತ್ತು ಅದರಿಂದಾಗಿ ಮೃತಪಟ್ಟವರ ಕುಟುಂಬಗಳಿಗೆ ಈಗ ಸಾಂತ್ವನ ಹೇಳುವಂತಹ ಕೆಲಸವನ್ನು ಕೂಡ ಅನೇಕರು ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಾಗೆಯೇ ಉತ್ತರ ಪ್ರದೇಶ ಸರ್ಕಾರವು ಕೂಡ ಈಗಾಗಲೇ ಹೆಲ್ಪ್ಲೈನನ್ನು ತೆರೆದಿರುವಂಥದ್ದು. ಆ ಹೆಲ್ಪ್ಲೈನ್ ಮೂಲಕ ಯಾರಿಗೆಲ್ಲ ಸಹಾಯ ಬೇಕಿದೆಯೋ ಅವರಿಗೆ ಆ ಹೆಲ್ಪ್ಲೈನ್ ಮೂಲಕವಾಗಿ ಸಂಪರ್ಕಿಸೋದಕ್ಕೂ ಕೂಡ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ.